ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಆರೋಗ್ಯಕರವಾದ ರೆಸಿಪಿ, ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ತುಂಬ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ದೋಸೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ. ಯಾವುದೇ ಅಕ್ಕಿ ಉದ್ದಿನ ಬೇಳೆ ಇಲ್ಲದೇ ನಾವು ಈ ರೀತಿಯಾಗಿ ದೋಸೆ ಮಾಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಹಾಗಾಗಿ ನಿಮಗೆ ಇಷ್ಟವಾಗುವಂತಹ ಚಟ್ನಿ ಜೊತೆ, ಸಾಂಬಾರ್ ಜೊತೆ ಇದನ್ನು ನೀವು ವಾರಕ್ಕೆ 2ರಿಂದ 3 ಟೈಮ್ ಮಾಡಿ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಚೇತರಿಕೆ ಕಾಣಿಸುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಮೊದಲು ನಾನು ರಾಗಿನ 1 ಕಪ್ಪಷ್ಟು ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಅಂದರೆ ಮೊದಲು 1 ಕಪ್ಪಷ್ಟು ಹಾಕೊಂಡಲ್ವ, ಮತ್ತೆ ಒಂದು ಅರ್ಧ ಆದಷ್ಟು ಹಾಕೊಂಡಿದ್ದೀನಿ. ಈಗ ಅರ್ಧ ಕಪ್ಪಷ್ಟು ನಾನು ಹೆಸರುಬೇಳೆ ಹಾಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಬದಲು ಹೆಸರುಬೇಳೆ ಹಾಕೋಬೇಕು. ನೋಡಿ, ಇದು ಹೆಸರುಬೇಳೆ ದೇಹಕ್ಕೆ ತುಂಬ ತಂಪು ಮತ್ತು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ಕಡಲೆಬೇಳೆ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಕಡಲೆಬೇಳೆ ಹಾಕೊಂಡ್ರೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅರ್ಧ ಕಪ್ಪಷ್ಟು ಇದು ನವಣೆ ಅಕ್ಕಿ, ನವಣೆ ಹಾಕೋಬೇಕು. ನೋಡಿ, ಇದು ಈ ರೀತಿಯಾಗಿ ನಾವು ಆರೋಗ್ಯಕರವಾದ ದೋಸೆ ಮಾಡಿ ತಿಂದರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್, ಆಮೇಲೆ ತುಂಬ ಈಗ ಶುಗರ್ ಇದ್ದವ್ರಿಗಂತೂ ದೋಸೆ ತಿನ್ನಬೇಕು, ಬಟ್ ಹೆಲ್ದಿ ದೋಸೆ ಬೇಕು ಅಂತ ಕೇಳ್ತಾ ಇರ್ತೀರಲ್ವ. ಸೊ ಹಾಗಾಗಿ ಅವರಿಗೆ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಈಗ ನಾನು ಅದನ್ನು ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಒಂದು 4-5 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ತೊಳೆದ ನಂತರ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೆನೆಲಿಕ್ಕೆ ಇಡೋಣ. 1 ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಕೂಡ ಹಾಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಮೆಂತ್ಯ ಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ಹಾಕಿ 5ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕು. ನೋಡಿ, ಈಗ ಚೆನ್ನಾಗಿ ನೆಂದಿದೆ. ಇದು ಈ ರೀತಿಯಾಗಿ ನೆನಿಬೇಕು. ಉದ್ದಿನಬೇಳೆ ಇಲ್ಲದೇ ಇದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಈಗ ಇಲ್ಲಿ ಒಂದು ಮುಷ್ಟಿಯಷ್ಟು ಅಂದರೆ ಒಂದು 7ರಿಂದ 8 ಸ್ಪೂನಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ದಪ್ಪ ತೆಳು ಯಾವುದಿದ್ರೂ ನಡೆಯುತ್ತೆ. ದಪ್ಪ ಅವಲಕ್ಕಿ ಹಾಕಿದರೆ ಒಂದು 15 ನಿಮಿಷ ನೆನೆಸಿಡಬೇಕು. ಸೊ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. 1 ಟೈಮ್ ವಾಶ್ ಮಾಡಿ ನಂತರ ನಾವು ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಈ ರೀತಿಯಾಗಿ ಫೈನಾಗಿ ರುಬ್ಕೋಬೇಕು. ತರಿಯಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ನೀವು ರಾಗಿ ದೋಸೆ ಎಲ್ಲರೂ ತಿಂತಾರೆ. ಇದು ಮಕ್ಕಳು ಮತ್ತು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಯಾರೂ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. 100% ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಆವಾಗವಾಗ ನಾವು ಅಕ್ಕಿ ದೋಸೆ ಎಲ್ಲ ತಿಂತಾ ಇರ್ತೀವಿ, ಬಟ್ ವಾರಕ್ಕೆ ಒಂದು 2 ಟೈಮ್ ಈ ರೀತಿಯಾಗಿ ನೀವು ಮಾಡಿ ತಿನ್ನಿ. ಸೊ ಈಗ ಇದನ್ನು ರುಬ್ಬಿದ ನಂತರ ಇದನ್ನು ಓವರ್ ನೈಟ್ ನಾನು ಮುಚ್ಚಿಟ್ಟಿದ್ದೆ. ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನೋಡಿ ಬಂದಿದೆ. ಇದೇ ರೀತಿಯಾಗಿ ಬರಬೇಕು. ಆವಾಗ ದೋಸೆ ತುಂಬ ಸಾಫ್ಟ್ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು. ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿಕೊಂಡು ಹಾಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅಡುಗೆ ಸೋಡಾ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಇದು ತುಂಬ ಹೆಲ್ದಿಯಾದ ರೆಸಿಪಿ ಅಂತ ಹೇಳ್ಬೋದು. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ನಾನು ಸೈಡಲ್ಲಿ ಹಂಚು ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಂಚು ಬಿಸಿಯಾಗಿದೆ. ನೀವು ಐರನ್ ಹಂಚು ಅಥವಾ ನಾನ್ ಸ್ಟಿಕ್ ಯಾವುದಾದ್ರಲ್ಲೂ ಮಾಡ್ಕೊಳ್ಳಿ, ಆದರೆ ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ಇಲ್ಲಿ ನಾನು ನಿಮಗೆ ಮೊದಲು ಐರನ್ ಹಂಚಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ಸಿಂಗಿಸ್ಬಿಟ್ಟು ಸ್ವಲ್ಪ ಒಂದು ಟಿಶ್ಯೂಯಿಂದ ಒರೆಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಈ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ಸಾಫ್ಟ್ ಇರುತ್ತೆ. ನಂತರ ಇಲ್ಲಿ ನೀವು ತುಪ್ಪ ಅಥವಾ ಎಣ್ಣೆ, ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಅನ್ನೋದು ಹಾಕ್ಕೊಂಡು ನಿಮಗೆ ಯಾವ ರೀತಿ ಇಷ್ಟ ಬೇಕು ಅಂದರೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ, ಕೆಲವರಿಗೆ ತುಪ್ಪ ಇಷ್ಟ ಆಗುತ್ತೆ ಅಥವಾ ಎಣ್ಣೆ, ಬೆಣ್ಣೆ ಈ ಥರ ಇಷ್ಟ ಆಗುತ್ತಲ್ವ. ಹಾಗಾಗಿ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಈಗ ಒಂದು ದೋಸೆ ನಾನು ಐರನ್ ಹಂಚಲ್ಲಿ ತೋರಿಸ್ದೆ, ಕಬ್ಬಿಣದ ಹಂಚಲ್ಲಿ. ಈಗ ನಾನ್ ಸ್ಟಿಕ್ಕಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಐರನ್ ಹಂಚಿರಲ್ಲ, ಅಂದರೆ ಕಬ್ಬಿಣದ ಹಂಚಿರಲ್ಲ. ಹಾಗಾಗಿ ನಾನ್ ಸ್ಟಿಕ್ಕಲ್ಲಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಅಂದರೆ ಬೇಗನೆ ಆಗುತ್ತೆ, ಫಟಾಫಟ್ ಅಂತ ಆಗುತ್ತೆ, ಟೆನ್ಷನ್ ಇರಲ್ಲ. ಆದರೆ ನಾನು ಐರನ್ ಹಂಚಲ್ಲಿ ನಾನು ಆವಾಗವಾಗ ಮಾಡ್ತಾ ಇರ್ತೀನಿ. ಅದು ಕೂಡ ನನಗೆ ತುಂಬ ಈಸಿ. ನಾನು ಹೆಚ್ಚಾಗಿ ಕಬ್ಬಿಣದ ಹಂಚಲ್ಲಿ ನಾನು ದೋಸೆ ಮಾಡಿಕೊಡೋದು. ನೋಡಿ, ಈಗ ಐರನ್ ಹಂಚಲ್ಲಿ ನಾನು ನಿಮಗೆ ದೋಸೆ ಮಾಡಿ ತೋರಿಸಿದೆ ಕಬ್ಬಿಣದ ಹಂಚಲ್ಲಿ. ಈಗ ನಾನ್ ಸ್ಟಿಕ್ಕಲ್ಲೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಹಾಗಾಗಿ ಈ ದೋಸೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈಗ ತೋರಿಸ್ತೀನಿ ಇನ್ನೊಂದು ದೋಸೆ. ಈ ರೀತಿಯಾಗಿ ಸ್ವಲ್ಪ ಅರ್ಧ ಹಿಟ್ಟನ್ನು ಅಂದರೆ ಸ್ಪೂನ್ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಎಣ್ಣೆ, ತುಪ್ಪ ಅಥವಾ ಏನಾದರೂ ಹಾಕ್ಕೊಂಡು ಬೆಣ್ಣೆ
ಈ ರೀತಿ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಆದಷ್ಟು ಹೆಚ್ಚಾಗಿ ನಾನು ಯೂಸ್ ಮಾಡೋದು. ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ, ಈ ಥರ 2 ಕಡೆ ಕೂಡ ಬೇಯಿಸ್ಕೋಬೋದು ಅಥವಾ ಒಂದು ಕಡೆ ಆದರೂ ಬೇಯಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಮತ್ತು ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇದು ಚಟ್ನಿ ಅಥವಾ ಸಾಂಬಾರು, ನಿಮ್ಗೆ ಇಷ್ಟವಾಗುವ ಸಾಂಬಾರು ಜೊತೆ ನೀವು ಬೆಳಗ್ಗೆ ಮಾಡಿಟ್ರೆ ಸಾಯಂಕಾಲ ಕೂಡ ಇದು ತಣ್ಣಗೆ ಆದರೂ ಕೂಡ ತುಂಬ ಸಾಫ್ಟಾಗಿರುತ್ತೆ. ನಾನಿದು ಬೆಳಗ್ಗೆ ಬ್ರೇಕ್‌ಫಾಸ್ಟಿಗೂ ಮಾಡಿದ್ದೀನಿ, ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ನಾನು ಕೊಡ್ತೀನಿ. ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡೋದು. ಉದ್ದಿನಬೇಳೆ ಹಾಕಿದ್ರೇ ದೋಸೆ ಬರುತ್ತೆ ಅಂತ ಏನೂ ಇಲ್ಲ. ಇವತ್ತು ಉದ್ದಿನಬೇಳೆ ಬದಲಾಗಿ ನಾನು ಹೆಸರುಬೇಳೆ ಹಾಕಿದ್ದೀನಿ ಮತ್ತು ಅಕ್ಕಿ ಬದಲಿಗೆ ನಾನು ನವಣೆ ಹಾಕಿದ್ದೀನಿ, ರಾಗಿ ಹಾಕಿದ್ದೀನಿ. ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಮಿಸ್ ಮಾಡದೆ ನೀವು ಈ ರೀತಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನನಗಲ್ಲ, ಮಕ್ಕಳಿಗೆ ಮತ್ತು ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿಂದರು. ಹೆಚ್ಚಾಗಿ ಈಗ ರಾಗಿ ದೋಸೆ ಮಾಡ್ತಾಯಿದ್ರೆ ಅಕ್ಕಿದೆ ಹಾಕಿ ವೈಟ್ ದೋಸೆ ಬೇಡ, ಇದೇ ಬ್ಲ್ಯಾಕ್ ದೋಸೆ ಬೇಕು ಅಂತ ಕೇಳ್ತಾರೆ ಮಕ್ಕಳು. ಹಾಗಾಗಿ ಅವರಿಗಾಗಿ ನಾನು ನೋಡಿ ಈಗ ಲಂಚ್ ಬಾಕ್ಸಿಗೆ ಕೂಡ ಇದೇ ರೀತಿಯಾಗಿ ಮಾಡಿಕೊಡ್ತಾ ಇರ್ತೀನಿ. ಐರನ್ ತುಂಬ ರಿಚ್ ಐರನನ್ನು ಹೊಂದಿರುತ್ತೆ ರಾಗಿ. ಹಾಗಾಗಿ ಅವಾಗವಾಗ ನೀವು ಈ ರೀತಿಯಾಗಿ ದೋಸೆ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ನೀವು ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ನಾನು ಕಡಲೆಕಾಳು ಮತ್ತು ಶೇಂಗಾ ಮಿಕ್ಸ್ ಮಾಡಿಬಿಟ್ಟು ಈ ಸಾರು ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್. ಹಾಗಾಗಿ ನೀವು ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ನೋಡಿ ಬೆಳಗ್ಗೆ ಇದು ಲಂಚ್ ಬಾಕ್ಸಿಗೂ ಆಯಿತು, ಹಾಗೆ ಬ್ರೇಕ್‌ಫಾಸ್ಟಿಗೆ ಕೂಡ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.